ಪಲಾವ್ ಮಾಡಲಿಕ್ಕೆ ಗ್ರೀನ್ ಪಲಾವ್ ಮಾಡಲಿಕ್ಕೆ ರುಬ್ಬುವುದಕ್ಕೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, 3ರಿಂದ 4 ಹಸಿಮೆಣಸಿನಕಾಯಿ, 1 ಈರುಳ್ಳಿ ಹಾಗೂ 1 ಚಕ್ಕೆ, 2 ಲವಂಗ, 1 ಏಲಕ್ಕಿ ಹಾಗೂ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಅನುಗುಣವಾಗಿ ನೀವು ಮೆಣಸಿನ್ಕಾಯನ್ನು ತೊಗೊಳ್ಳಿ. ಹಸಿಮೆಣಸು ಎಂತಕ್ಕಂದರೆ ನಮ್ಮ ಮನೆಯಲ್ಲಿ ಚಿಕ್ಕ ಪಾಪು ಇರೋದ್ರಿಂದ ನಾನು 4 ಹಸಿಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ. ನಿಮಗೆ ಎಷ್ಟು ಖಾರ ನೋಡಿ ಹಸಿಮೆಣಸನ್ನು ಹಾಕ್ಕೊಳ್ಳಿ. ಆಮೇಲೆ ಇದರಲ್ಲಿ ಮತ್ತು ಒಂದು ಪಲಾವ್ ಎಲೆ ಹಾಗೂ ನೋಡಿ ಇದಿಷ್ಟು ಶುಂಠಿ ಇದ್ದರೆ ಸಾಕು ಸಣ್ಣದು. ಆಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಇದಷ್ಟು ಹಸಿಯಾಗಿ ರುಬ್ಕೊಳ್ಬೇಕು. ಈಗ ಇದನ್ನೆಲ್ಲ ಹಾಕಿ ನಾವು ರುಬ್ಕೊಂಡು ಬರುವ ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಗ್ರೀನ್ ಮಸಾಲೆ ರೆಡಿಯಾಗಿದೆ. ಇದನ್ನು ಈಗ ನಾವು ಹೇಗೆ ಮಾಡೋದಂತ ನೋಡೋಣ. ಇದು ನೋಡಿ ಸ್ನೇಹಿತರೆ, ಈಗ ಅಕ್ಕಿಯನ್ನು ಕೂಡ ನಾವು ನೆನೆ ಹಾಕುವ. 5 ನಿಮಿಷ ಅಕ್ಕಿಯನ್ನು ನೆನೆ ಹಾಕಿ ಆನಂತರ ಈಗ ನಾವು ರೆಡಿ ಮಾಡಿಕೊಳ್ಳುವ ಪಲಾವಿಗೆ. ನೋಡಿ ಸ್ನೇಹಿತರೆ, ಈಗ ಬಾಕಿ ತರಕಾರಿಯನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕ್ಯಾರೆಟ್ ಯಾರು ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಅರ್ಧ ಹಾಕ್ಕೊಂಡಿದ್ದೇನೆ. ಅರ್ಧ ಕ್ಯಾರೆಟು, 1 ಆಲೂಗಡ್ಡೆ, 1 ಈರುಳ್ಳಿ ಹಾಗೆ 1 ಹಸಿಮೆಣಸು, 1 ಟೊಮೆಟೊ, ಹಾಗೆ ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿ, ಹಸಿರಲ್ಲ ನೆನೆಸಿಟ್ಟಿರುವಂತಹ ಬಟಾಣಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ಇವತ್ತಂತೂ ಭಾರಿ ಮಳೆ ಸ್ನೇಹಿತರೆ ನಮ್ಮ ಈ ಸೈಡು. ಇವತ್ತು ಏನೇನು ನಮ್ಮನೆ ಮಳೆ ಶುರುವಾಗದೆ. ನೋಡೋಣ ಇವತ್ತಿನ ವಾತಾವರಣ ಹೇಗಿರುತ್ತೆ ಅಂತ. ಬನ್ನಿ ಈಗ ಸ್ಟಾರ್ಟ್ ಮಾಡುವ ಪಲಾವ್. ಹಾಗೆ ಸ್ವಲ್ಪ ಮಸಾಲೆಯನ್ನು ಕೂಡ ತೊಗೊಂಡಿದ್ದೀನಿ. 2 ಸಣ್ಣ ತುಂಡಿದಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ, 2 ಲವಂಗ, 1 ಏಲಕ್ಕಿ, ಇದೊಂದು ಲವಂಗ, ಏಲಕ್ಕಿ, ಲವಂಗ, 1 ಪಲಾವ್ ಎಲೆ. ಇಷ್ಟನ್ನು ಹಾಕಿ ನಾವು ಒಗ್ಗರಣೆ ಮಾಡಿಕೊಳ್ಳುವ. ಗ್ಯಾಸ್ ಮೇಲೆ ಈಗ ಒಂದು ಕುಕ್ಕರನ್ನು ಇಟ್ಟು ಅದರಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಇದೆಲ್ಲ ಹಾಕೋಣ. ಹಾಕಿದ ನಂತರ ಅದರಲ್ಲಿ ಈಗ ಸ್ವಲ್ಪ ನೋಡಿ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಈಗ ಟೊಮೆಟೊವನ್ನು ಹಾಕ್ತಿದ್ದೇನೆ. ಇದು ನೋಡಿ ಸ್ನೇಹಿತರೆ, ಈಗ ಎಲ್ಲ ತರಕಾರಿಯನ್ನು ಇದರಲ್ಲಿ ಹಾಕಿದ್ದೇನೆ. ಈಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ನೋಡಿ ಈಗ ಕಾಲು ಭಾಗದಷ್ಟು ತರಕಾರಿ ಬೆಂದಿದೆ. ಈಗ ಇದಕ್ಕೆ ನಾನು ಗ್ರೀನ್ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತೇನೆ. ಈಗ ಇದಕ್ಕೆ ಗ್ರೀನ್ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಇದರ ಘಮ ಕೂಡ ಹಸಿ ವಾಸನೆ ಕೂಡ ಹೋಗೋ ತನಕ ಹುರ್ಕೊಳ್ಬೇಕು. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಲ್ಲ, ಎಂತಕ್ಕಂದರೆ ಇದರಲ್ಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಸೇರಿಸಿಲ್ಲ. ಈಗ ಇದನ್ನು ನಾವು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ಇದು ನೋಡಿ ಈಗ ಇದರ ಘಮ ಕೂಡ ಬರ್ತಾ ಇದೆ. ಈಗ ಇದಕ್ಕೆ ನಾವು ಅಕ್ಕಿಯನ್ನು ಕೂಡ ಸೇರಿಸೋಣ. ನೋಡಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರನ್ನು ಕೂಡ ಈಗ ನಾನು ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಹಾಕಿ ಸ್ವಲ್ಪ ಪಲಾವ್ ಪೌಡ್ರನ್ನು ಹಾಕಿ ಮುಚ್ಚಿಟ್ರೆ ಇವತ್ತಿನ ಸಂಡೇ ಸ್ಪೆಷಲ್ ಗ್ರೀನ್ ಪಲಾವ್ ರೆಡಿ. ಸ್ನೇಹಿತರೆ, ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಹಾಕಿ ಹಾಗೆ ಪಲಾವ್ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಅದರ ಮುಚ್ಚಳವನ್ನು ಮುಚ್ಚಿದರೆ ರೆಡಿ ಆಗತ್ತೆ. ಈಗ ಇದನ್ನು
3 ವಿಸಿಲ್ ಬರೋ ತನಕ ಕೂಗಿಸ್ಕೊಳ್ಳುವ.